ಇದು ನೋಡ್ತಾ ಇರುವಂತದ್ದು ಜಡೆ ಹತ್ತಿ ಅಥವಾ ನಾಟಿ ಹತ್ತಿ ಅಂತ ಕರೀತಾರೆ, ಮರ ಹತ್ತಿ ಅಂತ ಕೂಡ ಕರೀತಾರೆ. ದೊಡ್ಡದಾಗಿ ಮರ ತರ ಆಗುತ್ತೆ ನೋಡಿ, ಸ್ವಲ್ಪ ನೀವು ಹೈಟ್ ಆಗಿ ಬೆಳೆಯುತ್ತೆ ತುಂಬಾ. ಮುಂಚೆ ಎಲ್ಲ ಪ್ರತಿಯೊಬ್ಬರು ಮನೆ ಮುಂದೆ ಇರ್ತಾ ಇತ್ತು, ಸಹಜವಾಗಿ ಇರ್ತಾ ಇತ್ತು. ಬಟ್ ಪಿಟಿ ಕಾಟನ್ ಬೇರೆ ಬೇರೆದೆಲ್ಲ ಬಂದು ಅದೆಲ್ಲ ಮಾಯ ಆಗ್ಬಿಟ್ಟಿದೆ. ನಾವು ಇದನ್ನ ನಮ್ಮ ತೋಟದಲ್ಲಿ ಸುಮಾರು ವರ್ಷಗಳಿಂದ ಉಳಿಸ್ಕೊಂಡಿದೀವಿ. ಒಂದ್ಸರಿ ಹಾಕ್ಬಿಟ್ರೆ 16 ವರ್ಷ ಗಿಡ ಇರುತ್ತೆ. ಮತ್ತೆ ವಿಶೇಷ ಏನು ಅಂತಂದ್ರೆ, ಈ ಹತ್ತಿ ಬಿಡಿಸ್ಬೇಕಾದ್ರೆ ನೋಡಿ, ಬಿಡಿಸೋದು ತುಂಬಾ ಸುಲಭ. ಸುಮ್ಮನೆ ಹೆಂಗ್ ಅನ್ಬಿಟ್ರೆ ಸಾಕು, ಬೀಜ ಸಪರೇಟ್ ಆಗಿ ಬಂದ್ಬಿಡುತ್ತೆ. ಮತ್ತೆ ಬೇರೆ ಎಲ್ಲ ಹತ್ತಿಗಳಿಗೆ ಸಪರೇಟ್ ಇದು ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ. ಇದು ಜಡೆ ತರನೇ ಕಾಣಿಸುತ್ತಲ್ಲ, ಅದಕ್ಕಾಗಿ ಜಡೆ ಹತ್ತಿ ಅಂತ ಕೂಡ ಕರಿಬಹುದು ಅನ್ಸುತ್ತೆ. ದೇವರ ಒಂದು ವಸ್ತ್ರಗಳಿಗೆ, ಗೆಜ್ಜೆ ವಸ್ತ್ರಕ್ಕೆ ಅಥವಾ ಬತ್ತಿ ಮಾಡೋದಕ್ಕೆಲ್ಲ ತುಂಬಾ ಒಳ್ಳೆಯ ಹತ್ತಿ. ಇದು ತುಂಬಾ ಚೆನ್ನಾಗಿರುತ್ತೆ. ಇದು ಎಲ್ಲರೂ ಬಳಸಬಹುದು. ಇದನ್ನ ಒಂದ್ಸರಿ ಹಾಕ್ಬಿಟ್ರೆ 10 ವರ್ಷ ಮನೆ ಮುಂದೆ ಒಂದು ಗಿಡ ಹಾಕೊಂಡ್ರೆ ಸಾಕು. ನಮ್ಗೆ ಮುಂಚೆ ಎಲ್ಲ ಮತ್ತೆ ಇದೇ ಹತ್ತಿನೇ ಬಳಸ್ತಿದ್ರು. ಈಗ ಎಲ್ಲ ಬೇರೆ ಬೇರೆ ವೆರೈಟಿ ಹೈಬ್ರಿಡ್ ಬಂದಿದ್ದಾವೆ. ಸೂಪರ್ ಸರ್, ಎಷ್ಟು ಆಕರ್ಷಕವಾಗಿದೆ ನೋಡಿ. ಒಂದಕ್ಕೊಂದು ಬೀಜಗಳು ಅಂಟ್ಕೊಂಡು ಸೇಮ್ ಜಡೆ ತರಾನೇ ಇದೆ. ಸೂಪರ್ ಸರ್.